ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ತೊಳಲಾಟ ಸಂಕಟಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಅವರ ಕುಟುಂಬದವರು ದರ್ಶನ್ರನ್ನ ಭೇಟಿ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು, ಬಟ್ ಆ ನಿರೀಕ್ಷೆ ಹುಸಿಯಾಗಿದೆ. ಇವತ್ತು ಜೈಲಿಗೆ ಭೇಟಿ ಕೊಡ್ತಾ ಇಲ್ಲ ದರ್ಶನ್ ಕುಟುಂಬಸ್ಥರು. ದರ್ಶನ್ ಪತ್ನಿ ಹಾಗೂ ದರ್ಶನ್ ತಾಯಿ ಜೈಲಿಗೆ ಭೇಟಿ ಕೊಡಬೇಕಾದ ವಿಚಾರ ರದ್ದಾಗಿದೆ. ದರ್ಶನ್ ನೋಡೋದಕ್ಕೆ ಇವತ್ತು ಜೈಲಿಗೆ ಬರೋದಾಗಿ ಕುಟುಂಬಸ್ಥರು ಹೇಳ್ಕೊಂಡಿದ್ರಂತೆ. ಇದೀಗ ದಿಢೀರಂತ ದರ್ಶನ್ ಭೇಟಿಯನ್ನ ಕುಟುಂಬ ರದ್ದು ಮಾಡಿದೆ. ಪತ್ನಿ ಹಾಗೂ ತಾಯಿಯ ಆಗಮನದಲ್ಲಿದ್ದಂತಹ ದರ್ಶನ್ಗೆ ಆ ನಿರೀಕ್ಷೆಯಲ್ಲಿದ್ರಲ್ಲ ನಿರಾಸೆ ಆಗಿದೆ. ನಾಳೆ ಕೋರ್ಟ್ ಕಲಾಪ ಮುಗಿದ ಮೇಲೆ ವಕೀಲರ ಜೊತೆಗೆ ಬರೋ ಸಾಧ್ಯತೆ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಕುಟುಂಬಸ್ಥರ ಭೇಟಿ ಇವತ್ತು ರದ್ದಾಗಿದೆ. ಬುಧವಾರ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಇನ್ಫ್ಯಾಕ್ಟ್ ದರ್ಶನ್ನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕುಟುಂಬಸ್ಥರಿಗೆ ಬಂದು ಭೇಟಿ ಮಾಡುವಂತೆ ಅಂತೆಲ್ಲ ಹೇಳಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಂಬರೀಶ್. ದಿಢೀರ್ ಭೇಟಿ ರದ್ದತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ನಿನ್ನೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ 5 ನಿಮಿಷಗಳ ಕಾಲ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಆದ್ರೆ ಅದ್ರ ಜೊತೆಗೆ ದರ್ಶನ್ ಅವರು ಪತ್ನಿಯ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಜೈಲಿಗೆ ಬನ್ನಿ, ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಮಾತನಾಡೋಣ, ಬರುವಾಗ ಅಮ್ಮನ ಜೊತೆಗೆ ಕರೆದುಕೊಂಡು ಬನ್ನಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಬಹುತೇಕ ಇವತ್ತು 4:30 ಅನ್ನುವಷ್ಟೊತ್ತಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಬರಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಸದ್ಯಕ್ಕೆ ಇವಾಗ ಅವರಿಬ್ರು ಬರುವಂತದ್ದು ಕ್ಯಾನ್ಸಲ್ ಆಗಿದೆ. ಯಾಕಂದ್ರೆ ನಾಳೆ ಕೋರ್ಟ್ ಇದೆ. ಕೋರ್ಟಿನ ತೀರ್ಪಿನ ನಂತರದಲ್ಲಿ ಅಂದ್ರೆ ಬಹುತೇಕ ಮತ್ತೆ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ ಅಂದ್ರೆ ಕಸ್ಟಡಿ ಕೂಡ ಮುಂದುವರಿತಕ್ಕಂಥ ಸಾಧ್ಯತೆ ಇದೆಯೇ. ಹೀಗಾಗಿ ಆ ಒಂದು ನ್ಯಾಯಾಂಗ ಬಂಧನದ ಅವಧಿಯ ವಿಸ್ತರಣೆ ತದನಂತರದಲ್ಲಿ ಮತ್ತೆ ಚಾರ್ಜ್ ಶೀಟ್ ಅಧಿಕೃತವಾಗಿ ಅವ್ರ ಕೈಗೆ ಸಿಗುತ್ತೆ. ಅದಾದ್ಮೇಲೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿಕೊಂಡು ವಕೀಲರ ಜೊತೆಗೇನೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರುವಂತ ಮಾಹಿತಿಗಳು ಸದ್ಯಕ್ಕೀಗ ಸಿಕ್ಕಿರುವಂತದ್ದು. ಅಂದ್ರೆ ಇದೇ ಕಾರಣಕ್ಕೋಸ್ಕರ ಅಂದ್ರೆ ನಾಳಿನ ಕೋರ್ಟ್ನ ಕಲಾಪವನ್ನು ಮುಗಿಸ್ಕೊಂಡ ನಂತರದಲ್ಲಿ ವಕೀಲರ ಜೊತೆಗೆ ಬರುವಂತ ಸಾಧ್ಯತೆ ಇದೆ. ಈ ರೀತಿಯ ಮಾಹಿತಿಯನ್ನ ಮತ್ತೆ ಅವರು ಕುಟುಂಬಸ್ಥರು ಜೈಲಾಧಿಕಾರಿಗಳಿಗೆ ಹೇಳಿದಾರೆ. ಅಂದ್ರೆ ಇವತ್ತು ನಾವು ಬರೋದಿಲ್ಲ, ನಾಳೆಗೆ ಬರ್ತೀವಿ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾತು ಈಗ ಜೈಲಿನ ಮೂಲಗಳಿಂದ ಸಿಕ್ಕಿರುವಂತದ್ದು. ಮಮತಾ, ಡಿಸಪಾಯಿಂಟ್ ಆಗಿದ್ರ ದರ್ಶನ್ ಈ ವಿಚಾರವನ್ನ ಕೇಳಿ ಅಥವಾ ಅವರಿಗೆ ಮುಂಚೆನೆ ಇನ್ಫಾರ್ಮ್ ಮಾಡೋ ಕೆಲಸವನ್ನ ಅವರ ಕುಟುಂಬಸ್ಥರು ಮಾಡಿದ್ರ? ಮಮತಾ, ಅಂದ್ರೆ ನೆನ್ನೆ ಮಾತ್ರ ದರ್ಶನ್ ಅವರು ಅವ್ರ ಪತ್ನಿ ಜೊತೆಗೆ ಮಾತನಾಡಿದ್ದು. ಅದಾದ್ಮೇಲೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಸಹಜವಾಗಿನೇ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗ್ಲಿಂದ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರೆ. ಅದ್ರ ಜೊತೆಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಒಗ್ಗಿಕೊಳ್ಳೋದಕ್ಕೂ ಸಹಿತ ಡೇ 1 ಇಂದಾನು ಪರದಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ ಅವರಿಗೆ ಎಲ್ಲೋ ಒಂದ್ ಕಡೆ ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಬಂದಾಗ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಅಂದ್ರೆ ಒಂದ್ ರೀತಿಯಿಂದ ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ ಅವರಿಗೆ ಒಂದಿಷ್ಟು ಸ್ಥೈರ್ಯವನ್ನು ತುಂಬುತ್ತಾರೆ, ಧೈರ್ಯವನ್ನು ತುಂಬುತ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಸಹಜವಾಗಿ ನಮ್ಮ ತಾಯಿ ನನಗೆ ಮಾತಾಡ್ಲಿಕ್ಕೆ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಒಂದಿಷ್ಟು ಖುಷಿಯಿಂದ ಇದ್ರು ಜೈಲಿನಲ್ಲಿ ಬೆಳಗ್ಗೆಯಿಂದಲೂ ಸಹಿತ. ಆದ್ರೆ ಯಾವಾಗ ಈ ವಿಷಯ ಅಂದ್ರೆ ನಿಮ್ಮ ಕುಟುಂಬಸ್ಥರು ಇವತ್ತು ಬರ್ತಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ಜೈಲಿನ ಸಿಬ್ಬಂದಿಗಳು ದರ್ಶನ್ ಅವರಿಗೆ ತಲುಪಿಸಂತ ಸಂದರ್ಭದಲ್ಲಿ ದರ್ಶನ್ ಅವರು ಸಹಜವಾಗಿನ ಡಿಸಪಾಯಿಂಟ್ ಆಗಿದ್ದಾರೆ. ಎಲ್ಲ ಒಂದ್ ಕಡೆ ಇವತ್ತು ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಯಾಕೆ ಬರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಕೇಳಿದಾಗ ಇಲ್ಲ ಅದೇನೋ ಗೊತ್ತಿಲ್ಲ, ನಾಳೆ ಬರ್ತಾರೆ ಅನ್ನುವಂತ ಮಾಹಿತಿಯನ್ನ ದರ್ಶನ್ ಅವರಿಗೆ ತಲುಪಿಸಲಾಗಿದೆ. ದರ್ಶನ್ ಅವರು ಕೂಡ ಮನವರಿಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾಳೆ ಏನು ಕೋರ್ಟ್ನ ಕಲಾಪ ಇದೆ, ಬಹುಶಃ ಕೋರ್ಟ್ನ ಕಲಾಪದ ನಂತರದಲ್ಲಿ ಬರ್ಬೋದು ಅನ್ನುವಂಥ ರೀತಿಯಲ್ಲಿ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಡಿಸಪಾಯಿಂಟೆಡ್ ಆಗಿರೋದಂತೂ ಸತ್ಯ. ಮಮತಾ, ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.